ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಉದ್ಯೋಗ ಮಾಹಿತಿ. ಸ್ನೇಹಿತರೆ, KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಮಾನ್ಯ ಮುಖ್ಯಮಂತ್ರಿಗಳು ಎಕ್ಸಾಮಿನೇಷನನ್ನು ಮಾಡ್ತೀವಿ ಎಂಬುದನ್ನು ತಿಳಿಪಡಿಸಲಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು KS ಎಕ್ಸಾಮ್ಸ್ ಯಾವಾಗ ನಡೆಸಬಹುದಾಗಿರ್ತಕ್ಕಂಥದ್ದು ಮತ್ತು ಯಾರು ಈ ಒಂದು KS ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ಬರೆಯಬಹುದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ನೀಡ್ತಾ ಹೋಗ್ತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಮುಖ್ಯವಾಗಿ ಈ ಒಂದು KS ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವಾಗ ಎಕ್ಸಾಮ್ ನಡೆಸಲಾಗುತ್ತೆ ಎಂಬುದನ್ನು ನೋಡೋದಾದರೆ, CM ಸಾಹೇಬರು ಪ್ರಮುಖವಾಗಿ ವಿತಿನ್ 2 ಮಂತ್ಸ್ ಒಳಗಾಗಿ KPSSC ಪ್ರಮುಖವಾಗಿ ಈ ಒಂದು KS ಮರುಪರೀಕ್ಷೆ ನಡೆಸಬೇಕು ಎಂಬುದನ್ನು ಸೂಚನೆಯನ್ನು ನೀಡಲಾಗಿರ್ತಕ್ಕಂತಹದ್ದು. ಈ ಹಂತದಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆಫ್ ಸೆಪ್ಟೆಂಬರ್ ತಿಂಗಳಲ್ಲಿ ಹಲವಾರು ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಿರ್ತಕ್ಕಂಥದ್ದು ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಕೂಡ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಿರೋದ್ರಿಂದ ಪ್ರಮುಖವಾಗಿ ಈ ಒಂದು KS ಪೂರ್ವಭಾವಿ ಪರೀಕ್ಷೆಯನ್ನು ಪ್ರಮುಖವಾಗಿ ನವೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಡೆಸುವ ಸಾಧ್ಯತೆಗಳು ಕೂಡ ಇರತಕ್ಕಂತಹದ್ದು ಎಂಬುದನ್ನು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬಹುದಾಗಿರ್ತಕ್ಕಂತಹದ್ದು. ಅದೇ ರೀತಿಯಾಗಿ KS ಮರುಪರೀಕ್ಷೆ ಯಾವಾಗ ಎಂಬುದರ ಬಗ್ಗೆ ಎಕ್ಸಾಮಿನೇಷನ್ ಡೇಟನ್ನು ಕರ್ನಾಟಕ ರಾಜ್ಯ ಲೋಕಸೇವಾ ಆಯೋಗ 20 ದಿನಗಳ ಮುಂಚಿತವಾಗಿ ಅಭ್ಯರ್ಥಿಗಳಿಗೆ ತಿಳಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಅವರು 20 ದಿನಗಳ ಮುಂಚಿತವಾಗಿ KS ಎಕ್ಸಾಮ್ ಯಾವಾಗ ಎಂಬುದರ ಒಂದು ಡೇಟನ್ನು ಕೂಡ ಅವರು ಫಿಕ್ಸ್ ಮಾಡಿ ಅಭ್ಯರ್ಥಿಗಳಿಗೆ ತಿಳಿಸ್ತಾರೆ. ಮುಖ್ಯವಾಗಿ ಸ್ನೇಹಿತರೆ, ಇಲ್ಲಿ ಎಕ್ಸಾಮಿನೇಷನ್ ಅಂದರೆ KPSCಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಟೈಮ್ ಕೂಡ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅವರು ಮರುಪರೀಕ್ಷೆ ನಡೆಸಬೇಕಾದ್ರೆ ಕ್ವಶನ್ಸ್ ಪೇಪರ್ ಫ್ರೇಮಿಂಗಿಂದ ಹಿಡಿದು ಆ ಒಂದು ಕ್ವಶನ್ಸ್ ಪೇಪರ್ ಪ್ರಿಂಟಿಂಗ್ ಆಗಿರಬಹುದು, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮರು ಪರಿಶೀಲನೆ ಆಗಿರಬಹುದು, ಈ ರೀತಿ ಹಲವಾರು ಕೆಲಸಗಳಿರೋದ್ರಿಂದ ಈ ನಿಟ್ಟಿನಲ್ಲಿ 2 ತಿಂಗಳು ದಾಟುವ ಸಾಧ್ಯತೆಗಳು ಕೂಡ ಇರತಕ್ಕಂತಹದ್ದು. ಬಟ್ ಇರುವ ಸಮಯವನ್ನು ನಾವು ಸದುಪಯೋಗ ಮಾಡಬೇಕಾಗಿರುವುದು ಅಷ್ಟೇ ಇರತಕ್ಕಂತಹದ್ದು. ಇನ್ನು ಮುಖ್ಯವಾಗಿ ಈ ಒಂದು ಮರುಪರೀಕ್ಷೆಯನ್ನು ಯಾರು ಬರೆಯಬಹುದು ಎಂಬುದು ಹಲವಾರು ಅಭ್ಯರ್ಥಿಗಳ ಪ್ರಶ್ನೆ ಆಗಿರತಕ್ಕಂಥದ್ದು. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು ಸ್ನೇಹಿತರೆ, ಈ ಒಂದು KS ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಜಿ ಹಾಕಿರತಕ್ಕಂತಹ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಬಂದ್ಬಿಟ್ಟು 2,11,000 ಇರತಕ್ಕಂತಹದ್ದು. ಪ್ರಮುಖವಾಗಿ ಇದರಲ್ಲಿ ಎಕ್ಸಾಮ್ಸ್ಗೆ ಹಾಜರಾಗಿರುವ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಹತ್ತತ್ರ 1,31,000 ಇರತಕ್ಕಂತಹದ್ದು. ಇದರಲ್ಲಿ ಮುಖ್ಯವಾಗಿ ಅರ್ಜಿ ಹಾಕಿರತಕ್ಕಂತಹ ಎಲ್ಲ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆಯಬಹುದಾಗಿರ್ತಕ್ಕಂಥದ್ದು. ಅಂದರೆ 2,11,000 ಏನು ಅರ್ಜಿಯನ್ನು ಹಾಕಿರ್ತಕ್ಕಂಥ ಅಭ್ಯರ್ಥಿಗಳು ಅವರು ಎಕ್ಸಾಮ್ಸ್ಗೆ ಅಟೆಂಡ್ ಆಗಿಲ್ಲ ಅಂದರೂ ಕೂಡ ಅವರು ಮತ್ತೆ ಈ ಒಂದು ಎಕ್ಸಾಮಿನೇಷನನ್ನು ಬರೆಯಬಹುದಾಗಿರ್ತಕ್ಕಂತಹದ್ದು. ಮುಖ್ಯವಾಗಿ ಈಗಾಗಲೇ ನಡೆಸಿರ್ತಕ್ಕಂತಹ KPSC KS ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಹಲವಾರು ಅಭ್ಯರ್ಥಿಗಳು ತಮ್ಮ ಒಂದು ಎಕ್ಸಾಮ್ ಸೆಂಟರ್ಸ್ ಬೇರೆ ಜಿಲ್ಲೆಯಲ್ಲಿ ಇರೋದ್ರಿಂದ ಮತ್ತು ಹೆಚ್ಚು ದೂರ ಇರೋದ್ರಿಂದ ಕೆಲವೊಂದಿಷ್ಟು ಅಭ್ಯರ್ಥಿಗಳು ಅಟೆಂಡ್ ಆಗಿಲ್ಲ. ಅಂತಹ ಅಭ್ಯರ್ಥಿಗಳು ಕೂಡ ಈ ಒಂದು ಮರುಪರೀಕ್ಷೆಗೆ ಅಟೆಂಡನ್ನು ಆಗಬಹುದಾಗಿರ್ತಕ್ಕಂಥದ್ದು. ಇನ್ನು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಅರ್ಜಿ ಹಾಕದೇ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಮತ್ತೆ ಎಕ್ಸಾಮ್ಸ್ ಬರೀಬಹುದಾ ಅಂತ ಕೇಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವಕಾಶ ಇರುವುದಿಲ್ಲ. ಪ್ರಮುಖವಾಗಿ ಈಗಾಗಲೇ ಯಾರು ಅರ್ಜಿಯನ್ನು ಹಾಕಿರ್ತಕ್ಕಂತಹ ಅಭ್ಯರ್ಥಿಗಳು ಮಾತ್ರ ಈ ಒಂದು ಮರುಪರೀಕ್ಷೆಯನ್ನು ಬರೆಯಲು ಅರ್ಹತೆಯನ್ನು ಪಡೆದಿರತಕ್ಕಂತಹದ್ದು. ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ನಾವೇನು ಮಾಹಿತಿಯನ್ನು ಕೊಟ್ಟಿದ್ದೀವಿ ಇದು ಫೈನಲ್ ಅಲ್ಲ. ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ KPSC ಏನು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡುತ್ತೆ ಅದೇ ಮಾಹಿತಿ ಫೈನಲ್ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಎಕ್ಸಾಮಿನೇಷನ್ ಯಾವಾಗ ನಡೆಸುತ್ತೆ ಎಂಬುದರ ಒಂದು ವೈಯಕ್ತಿಕ ಅಭಿಪ್ರಾಯ ಆಗಿರ್ತಕ್ಕಂಥದ್ದು ಅಷ್ಟೇ. ಮುಖ್ಯವಾಗಿ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಪ್ರಮುಖ ಮಾಹಿತಿಯಾಗಿತ್ತು. ಈ ಬಗ್ಗೆ KPSC ಯಾವುದೇ ರೀತಿಯಾಗಿರ್ತಕ್ಕಂಥ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ರೂ ಕೂಡ ನಿಮಗೆ ತಕ್ಷಣದಲ್ಲಿ ತಿಳಿಸುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ಮತ್ತೊಂದು ಪ್ರಮುಖ ವಿಡಿಯೋದೊಂದಿಗೆ. ಮತ್ತು ಯಾವುದಾದ್ರೂ ಡೌಟ್ ಇದ್ರೂ ಕೂಡ ಕೆಳಗಿನ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.